ಭಾರತ ವರ್ಷ ಬಹಳ ಪ್ರಾಚೀನ ಕಾಲದಿಂದಲೂ ಪಾಶ್ಚಾತ್ಯರಿಗೆ ಆಕರ್ಷಣೀಯ ಕೇಂದ್ರ. ಆಕರ್ಷಿಸುವಂತಹ ವಿಷಯಗಳು ಕಾಲಾಂತರದಲ್ಲಿ ಬದಲಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಆರಂಭದಲ್ಲಿ ಭಾರತದ ಜ್ಞಾನ ಎಲ್ಲ ಪಾಶ್ಚಾತ್ಯರನ್ನು ತನ್ನ ಕಡೆಗೆ ಸೆಳೆದಿತ್ತು. ಸರಿಸುಮಾರು 7ನೇ ಶತಮಾನದಷ್ಟೊತ್ತಿಗೆ ಭಾರತದ ಸಂಪತ್ತು ಎಲ್ಲ ಪಾಶ್ಚಾತ್ಯರನ್ನು ತನ್ನ ಕಡೆಗೆ ಸೆಳೆಯಿತು. ಅದು ಸರಿಸುಮಾರು 1947ರವರೆಗೂ ಆ ಹೋರಾಟ ನಡೀತು. ಇದರ ಮಧ್ಯೆ ಮತ್ತೊಂದು ಸಾರಿ ಭಾರತದ ಜ್ಞಾನ ಪಾಶ್ಚಾತ್ಯರನ್ನು ತನ್ನ ಹತ್ರ ತಿರುಗಿ ನೋಡುವ ಹಾಗೆ ಮಾಡಿತು. ಈ ಕೆಲಸಕ್ಕೆ ಪ್ರೇರಣೆಯಾಗಿದ್ದು ಸ್ವಾಮಿ ವಿವೇಕಾನಂದರು. ಚಿಕಾಗೋದಲ್ಲಿ ನಿಂತ್ಕೊಂಡು ಮಾತನಾಡಿದರು. ಆ ಸುಸಂದರ್ಭ ಎಲ್ಲ ಪಾಶ್ಚಾತ್ಯರಿಗೆ ಭಾರತದ ಮೇಲಿದ್ದಂಥ ಭಾವನೆಯನ್ನೇ ಬದಲಿಸೋದಕ್ಕೆ ಕಾರಣ ಆಯಿತು. ಅವರ ಬಗ್ಗೆ ಹಲವಾರು ಪುಸ್ತಕಗಳು ಬಂದವು. ಆ ಎಲ್ಲ ಪುಸ್ತಕಗಳಲ್ಲಿ ಒಂದು ಉಲ್ಲೇಖವನ್ನು ಮಾತ್ರ ಆ ಎಲ್ಲ ಲೇಖಕರು ಮಾಡಿದ್ದಾರೆ. ಆ ಉಲ್ಲೇಖ ಏನು ಅಂತ ಹೇಳಿದರೆ, ಶ್ರೀಮತಿ ಎಲ್ಲಾ ವೀಲರ್ ವಿಲ್ಕಾಕ್ ಅನ್ನುವಂಥ ಒಬ್ಬ ಕವಯಿತ್ರಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ನ್ಯೂಯಾರ್ಕ್ ಅಮೇರಿಕನ್ ಅನ್ನುವಂತಹ ಪತ್ರಿಕೆಯಲ್ಲಿ ಬರೆದಂತಹ ಲೇಖನದ ಉದ್ಧರಣೆಯನ್ನು, ಹಲವಾರು ವಿಚಾರಗಳನ್ನು ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಒಂದು ವಿಷಯವನ್ನು ನಾನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಅವರು ತಮ್ಮ ಲೇಖನದಲ್ಲಿ ಬರೀತಾರೆ, ಒಂದು ಸಾರಿ ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಅವರಿಗೆ ಗೊತ್ತಾದ ಮೊದಲು ಅವರು ಅವರ ಹತ್ತಿರ ಹೋಗಿರುವಂಥದ್ದರ ಅನುಭವವನ್ನು ಕುರಿತು ಹೀಗೆ ಹೇಳ್ತಾರೆ. ನಾವು ಕೇವಲ ಕುತೂಹಲದಿಂದ ಅಲ್ಲಿಗೆ ಹೋದೆವು. 10 ನಿಮಿಷವಾಗಿಲ್ಲ ನಾವು ಉಪನ್ಯಾಸ ಕೇಳಲು ಆರಂಭಿಸಿ ಅಷ್ಟರಲ್ಲಿಯೇ ನಮ್ಮನ್ನು ಅತ್ಯಂತ ಪರಿಶುದ್ಧವಾದ, ಚೈತನ್ಯಪೂರ್ಣವಾದ, ಅತ್ಯದ್ಭುತವಾದ ಒಂದು ವಾತಾವರಣದ ಎತ್ತರಕ್ಕೆ ಕರೆದುಕೊಂಡು ಹೋದ ಅನುಭವವಾಯಿತು. ಉಪನ್ಯಾಸದ ಕೊನೆಯವರೆಗೂ ನಾವು ಮಂತ್ರಮುಗ್ಧರಾಗಿ ಉಸಿರೂ ಆಡದೆ ಕುಳಿತೆವು. ಅದು ಮುಗಿದ ಮೇಲೆ ಹೊರಗೆ ಹೊರಟೆವು. ನಿತ್ಯ ಜೀವನದ ಏಳು ಬೀಳುಗಳನ್ನು ಎದುರಿಸಲು ಬೇಕಾದ ಹೊಸ ಧ್ಯೇಯ, ಹೊಸ ಶಕ್ತಿ, ಹೊಸ ಶ್ರದ್ಧೆ, ಹೊಸ ಉತ್ಸಾಹ ನನ್ನಲ್ಲಿ ಮೂಡಿತು ಅಂತ ನನ್ನ ಮನೆಯಾತ ಹೇಳಿದ ಅಂತ ಹೇಳ್ತಾರೆ. ಅಂದರೆ ಅವರ ಯಜಮಾನರು ಹಾಗೆ ಹೇಳಿದ್ರಂತೆ. ಹಾಗೆ ಮುಂದುವರೆದ ಅವರು ಹೇಳ್ತಾರೆ, ಯಜಮಾನರು, ನಾನು ಇದುವರೆಗೂ ಹುಡುಕಿದ್ದ ತತ್ವ ಇದು ನಾನು ಇದುವರೆಗೂ ಹುಡುಕುತ್ತಿದ್ದ ಭಗವದ್ ಭಾವನೆ, ನಾನು ಇದುವರೆಗೂ ಹುಡುಕುತ್ತಿದ್ದ ಧರ್ಮ ಈ ಸ್ವಾಮಿ ವಿವೇಕಾನಂದರ ಚಿಂತನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಇಂತಹ ಭಾವನೆಯನ್ನು ಪಾಶ್ಚಾತ್ಯರಲ್ಲಿ ಮೂಡಿಸಿ ಎಲ್ಲರ ಮನಸ್ಸನ್ನು ಭಾರತದ ಕಡೆಗೆ ಸೆಳೆದ ಅದ್ಭುತ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದ ಅವರದು.